ತಮಿಳುನಾಡಲ್ಲಿ ನಡೀತಾ ಇರುವಂತಹ ಅಧಿಕಾರಕ್ಕಾಗಿ ಗುದ್ದಾಟ ಈ ಮೆಗಾ ಸೀರಿಯಲ್ ಇವತ್ತು ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ತನಕ ಕೂಡ ವ್ಯಾಪಕವಾದಂತಹ ಡೆವಲಪ್ಮೆಂಟ್ಸ್ ಆಯಿತು. ವಿಜಯರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಒಳಗೊಳಗೆ ಪ್ರಯತ್ನಗಳನ್ನ ಎಐಎಡಿಎಂಕೆ ಡಿಎಂಕೆ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಮಿತಿ ಮೀರಿದೆ. ಇನ್ಫ್ಯಾಕ್ಟ್ ತಮಿಳುನಾಡು ರಾಜಕೀಯ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾ ಇದೆಯಾ ಅಂತ ತಮಿಳುನಾಡು ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆದ ಬಗ್ಗೆ ಕೆಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ತಮಿಳುನಾಡು ಕಾಂಗ್ರೆಸ್ನ 5 ಶಾಸಕರು ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಅಂತ. ಕೆಲವರು ಹೈದರಾಬಾದ್ಗೆ ಹೋದ್ರು ಅಂತ ಹೇಳಿದ್ರು. ಹೈದರಾಬಾದ್ನಿಂದ ಸೆಕೆಂಡ್ ಫ್ಲೈಟ್ ಬೆಂಗಳೂರಿಗೆ ತಗೊಂಡ್ರು ಅನ್ನೋ ಸುದ್ದಿ ಕೂಡ ಇದೆ. ಬಟ್ ಬೆಂಗಳೂರಿಗೆ ಶಿಫ್ಟ್ ಆಗಿರೋ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳು ಇಲ್ಲ. ಆದರೆ ಬಹುತೇಕ ಕಾಂಗ್ರೆಸ್ನ ಸ್ಟ್ರಾಂಗ್ ಮೆನ್ಗಳು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಂಬಿಕೆಯನ್ನು ಗಿಟ್ಟಿಸಿದವರು ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ DCM DK ಶಿವಕುಮಾರ್. ಹೀಗಾಗಿ ಟ್ರಬಲ್ ಶೂಟರ್ಗೆ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರಾ ಅನ್ನೋ ಸಹಜ ಪ್ರಶ್ನೆ ಕಾಡುತ್ತೆ. ಹಾಗೆ ನೋಡೋದಕ್ಕೆ ಹೋದ್ರೆ ಬೇರೆ ರಾಜ್ಯದ ರಾಜಕಾರಣಿಗಳು ಕರ್ನಾಟಕದ ಆಸರೆಯನ್ನ ಕ್ರೈಸಿಸ್ ಟೈಮ್ನಲ್ಲಿ ಪಡೆದು ಬಂದಿರೋದು ಇದೇ ಮೊದಲಲ್ಲ. ಗುಜರಾತ್ನಲ್ಲಿ ರಾಜ್ಯಸಭೆ ಚುನಾವಣೆ ಆಗಬೇಕಾದ್ರೆ ಈಗಲ್ಟನ್ ರೆಸಾರ್ಟ್ಗೆ ಗುಜರಾತ್ನ ಶಾಸಕರು ಬಂದು ಕೂತಿದ್ರು ಹೈಜಾಕ್ನ ಭಯದ ಕಾರಣಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿಗೆ ಬಂದಿದ್ರೆ ಒಂದು ವೇಳೆ ಎಲ್ಲಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ, ಯಾರಿಗೆ ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ, ಏನೇನು ಇನ್ಫಾರ್ಮೇಶನ್ ಇದೆ ಅಂತ ಸುಕೇಶ್? ಸೀಕ್ರೆಟ್ ಟಾಸ್ಕ್ ಅನ್ನ ತೆಗೆದುಕೊಂಡಿರುವಂತದ್ದು DCM DK ಶಿವಕುಮಾರ್ ಅಂತ ಚರ್ಚೆ ಇರುವಂತದ್ದು. ವಿಶೇಷವಾಗಿ 5 ಜನ ಏನು ತಮಿಳುನಾಡಿನ ಕಾಂಗ್ರೆಸ್ ಶಾಸಕರುಗಳಿದ್ರು, ಕುದುರೆ ವ್ಯಾಪಾರದ ಭೀತಿಯಲ್ಲಿ ಅಂದ್ರೆ ಅವರು ಹೈದರಾಬಾದ್ಗೆ ಶಿಫ್ಟ್ ಮಾಡಿರುವಂತದ್ದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದಾರೆ ತಡರಾತ್ರಿ ಅನ್ನುವಂಥ ಮಾಹಿತಿ. ಆದ್ರೆ ಬಂದಿರೋದು ಇನ್ನೂ ಕೂಡ ಯಾವುದೇ ಕಾಂಗ್ರೆಸ್ ಕಡೆಯಿಂದ ಕೂಡ ಖಚಿತವಾಗಿಲ್ಲ. ಆದ್ರೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ 5 ರೂಮ್ಗಳು ಬುಕ್ ಆಗಿತ್ತು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಜೊತೆಗೆ ನಗರದ ಹೊರವಲಯದೊಂದು ರೆಸಾರ್ಟ್ಗೆ ಕೂಡ ಶಿಫ್ಟ್ ಮಾಡ್ಲಿಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಟ್ಕೊಳ್ಳಲಾಗಿದೆ ಅನ್ನೋದು. ಯಾಕಂದ್ರೆ ಪರಿಸ್ಥಿತಿಯನ್ನ ನೋಡಿ ಮೂವ್ಮೆಂಟ್ ಮಾಡಬೇಕು ಅಥವಾ ಶಿಫ್ಟ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ಕುದುರೆ ವ್ಯಾಪಾರಕ್ಕೆ ಕಾಂಗ್ರೆಸ್ನ 5 ಶಾಸಕರುಗಳು ಬಲಿ ಆಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು. ಹಾಗಾಗಿ ಒಂದು ಮೂಲಗಳ ಪ್ರಕಾರ ತಡರಾತ್ರಿಯಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ ಅನ್ನುವಂಥದ್ದು. ಮತ್ತೊಂದು ಮೂಲ ಇಲ್ಲ ಹೈದರಾಬಾದ್ ಉಳ್ಕೊಂಡಿದ್ದಾರೆ, ಇಲ್ಲಿ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಲ್ಲೂ ಕೂಡ ನಮ್ಮದೇ ಸರ್ಕಾರ ಇದೆ ಅನ್ನುವಂಥ ಲೆಕ್ಕಾಚಾರ ಅನ್ನುವಂಥದ್ದು. ಒಟ್ಟಾರೆಯಾಗಿ ತಡರಾತ್ರಿಯಲ್ಲಿ ಇಡೀ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೆಲವರು ಅಲರ್ಟ್ ಇದ್ರು, ಶಾಸಕರುಗಳು ಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು ಅನ್ನೋದು. ಹಾಗಾಗಿ ಇದುವರೆಗೂ ಕೂಡ ಕಾಂಗ್ರೆಸ್ ನಿಂದ ಅಧಿಕೃತವಾಗಿದ್ರು ಕೂಡ 5 ಜನ ಶಾಸಕರು ತಮಿಳುನಾಡಿನಿಂದ ಹೊರಗೆ ಕರ್ಕೊಂಡು ಬರಲಾಗಿದೆ. ಹೈದರಾಬಾದ್ ಅಥವಾ ಬೆಂಗಳೂರಿನಲ್ಲಿ ಉಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿರೋ ಮಾಹಿತಿ ಬರ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್.